ಇನ್ನು ಮತ್ತೊಂದು ಕಡೆ ಸರ್ಕಾರಿ ಉದ್ಯೋಗಗಳ ನೇಮಕಾತಿಗೆ ಒಳ ಮೀಸಲಾತಿ ಕಾನೂನಿನ ಕಂಟಕ ಎದುರಾಗಿದೆ. ದಲಿತ ಒಳ ಮೀಸಲಾತಿ ಕಾನೂನಿಗೆ ಇದುವರೆಗೂ ಕೂಡ ರಾಜ್ಯಪಾಲರ ಅಂಕಿತ ಸಿಕ್ಕಿಲ್ಲ. ಒಳ ಮೀಸಲಾತಿ ಕಾನೂನು ಜಾರಿ ಇಲ್ಲದೆ ನೇಮಕಾತಿ ಪ್ರಕ್ರಿಯೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಕಾನೂನಿಗೆ ಒಪ್ಪಿಗೆ ಸಿಗೋವರೆಗೆ ನೇಮಕಾತಿ ಆಗೋದಿಲ್ಲ. ಕಾನೂನಿಗೆ ಒಪ್ಪಿಗೆ ಸಿಗೋವರೆಗೆ ನೇಮಕಾತಿ ಇಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡಿಯಾಗಿದೆ. ಯಾವುದೇ ಇಲಾಖೆಗೆ ನೇಮಕಾತಿ ಮಾಡಬಾರದು ಅಂತ ಸಂಪುಟ ಸಭೆ ನಿರ್ಧರಿಸಿದ್ದು. ಒಳ ಮೀಸಲಾತಿ ಬಿಟ್ಟು ನೇಮಕಾತಿಗೆ ಮುಂದಾದ್ರೆ ವಿರೋಧಗಳು ವ್ಯಕ್ತವಾಗೋ ಸಾಧ್ಯತೆ ಇದೆ. ಮತ್ತೊಂದು ರೀತಿಯ ವಿರೋಧನ ಸರ್ಕಾರ ಎದುರಿಸಬೇಕಾಗತ್ತೆ. ದಲಿತರಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಿ ಕಾನೂನು ಮಾಡಿತ್ತು ರಾಜ್ಯ ಸರ್ಕಾರ. ಆದರೆ ಇನ್ನೂ ರಾಜ್ಯಪಾಲರ ಅಂಕಿತ ಬಿದ್ದಿಲ್ಲ. ಹಲವು ಸಲ ಸ್ಪಷ್ಟನೆ ಕೋರಿ ಒಳ ಮೀಸಲಾತಿ ಕಾನೂನಿಗೆ ಇದುವರೆಗೆ ರಾಜ್ಯಪಾಲರು ಅಂಕಿತಾನೇ ಹಾಕಿಲ್ಲ. ಸೊ ಅಲ್ಲಿ ಅಂಕಿತ ಬೀಳದೆ ಉದ್ಯೋಗ ನೇಮಕಾತಿ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು. ಈಗ ಒಳ ಮೀಸಲಾತಿ ಸಂಕಟದಲ್ಲಿ ಸರ್ಕಾರ ಇದೆ. ಇನ್ನು ರಾಜ್ಯಪಾಲರ ಆಕ್ಷೇಪ ಏನೇನಿದ್ರ ಬಗ್ಗೆ? ಅತಿ ಹಿಂದುಳಿಯುವಿಕೆ ಗುರುತಿಸೋದಕ್ಕೆ ನಿಗದಿಯಾದ ಅಂಕಿ ಅಂಶಗಳ ವಿವರಣೆ ಏನಿದೆ ಕೊಡಿ. ಏನೇನು ಅಂಕಿ ಅಂಶ ಇದೆ ನಿಮ್ಮ ಹತ್ರ? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಸೂಚಿಸಿದ್ದ ಮಾನದಂಡಗಳು ಏನೇನು? ಯಾವ ಮಾನದಂಡದ ಮೇಲೆ ವರದಿಯಾಗಿದೆ? ಜಾತಿಗಳ ಗುಂಪು ಮಾಡುವಾಗ ಯಾವ ಗುಣಲಕ್ಷಣಗಳನ್ನ ಪರಿಗಣಿಸಲಾಗಿದೆ? ವಿವಿ ನೇಮಕಾತಿಯಲ್ಲಿ ರೋಸ್ಟರ್ ನಿಗದಿಯಲ್ಲಿನ ಲೋಪದ ಬಗ್ಗೆ ವಿವರಣೆ ಕೊಡಿ. ಇದು ರಾಜ್ಯಪಾಲರು ಆಕ್ಷೇಪ ಎತ್ತಿ ವರದಿ ಕೇಳಿದ್ದಾರೆ, ಹೆಚ್ಚಿನ ಮಾಹಿತಿ ಕೇಳಿದ್ದಾರೆ. ಹಲವು ಬಾರಿ ಸ್ಪಷ್ಟನೆ ಕೋರಿ ಈಗಾಗಲೇ ಒಳ ಮೀಸಲಾತಿ ಕಾನೂನಿಗೆ ಸದ್ಯಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿಲ್ಲ. ಏನೇನು ಸ್ಪಷ್ಟನೆ ಕೇಳಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ಅತಿ ಹಿಂದುಳಿದಿರುವಿಕೆ ಗುರುತಿಸೋದಕ್ಕೆ ನಿಗದಿಯಾಗಿರೋ ಅಂಕಿ ಅಂಶಗಳ ವಿವರಣೆ ಕೊಡಿ ಒಂದ್ಸಲ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಸೂಚಿಸಿದ್ದ ಮಾನದಂಡಗಳು ಯಾವುವು? ಏನೇನು ಮಾನದಂಡ ಇತ್ತು? ಜಾತಿಗಳ ಗುಂಪು ಮಾಡುವಾಗ ಯಾವ ಗುಣಲಕ್ಷಣಗಳ ಆಧಾರದಲ್ಲಿ ಪರಿಗಣಿಸಲಾಗಿದೆ? ವಿವಿ ನೇಮಕಾತಿಯಲ್ಲಿ ರೋಸ್ಟರ್ ನಿಗದಿಯಲ್ಲಿರುವ ಲೋಪದ ಬಗ್ಗೆ ವಿವರಣೆ ಕೊಡಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ. ಇನ್ನು ಒಳ ಮೀಸಲಾತಿ ಗೊಂದಲ ಬಗೆಹರಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಳ ಮೀಸಲಾತಿ ಚರ್ಚೆಗೆ ದಲಿತ ಸಚಿವರ ಸಭೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾವೇರಿ ನಿವಾಸದಲ್ಲಿ ದಲಿತ ಸಮುದಾಯದ ಸಚಿವರ ಸಭೆ ಮಾಡಿದ್ರು. ಮೂರು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಈ ಸಭೆಯಲ್ಲಿ. ಕಾನೂನಿಗೆ ಅಂಕಿತ ಹಾಕುವಂತೆ ರಾಜ್ಯಪಾಲರಿಗೆ ಮನವಿ ಮಾಡೋದಕ್ಕೆ ನಿರ್ಧಾರ. ಒಳ ಮೀಸಲಾತಿ ಸಂಬಂಧ ಕೋರ್ಟ್ ಕೇಸ್ ಪರಿಹಾರ ಕಂಡುಕೊಳ್ಳೋದು. ಹಂತ ಹಂತವಾಗಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸೋದರ ಬಗ್ಗೆ ಗಮನ ಕೊಡೋದಕ್ಕೆ ನಿರ್ಧಾರ. ಇದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡ ಮೇಲೆ ಸಚಿವರ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಯಿತು. ಒಳ ಮೀಸಲಾತಿ ಕಾನೂನಿಗೆ ಅಂಗೀಕಾರ ನೀಡುವಂತೆ ರಾಜ್ಯಪಾಲರಿಗೆ ಮನವಿ ಮಾಡ್ತಾರೆ. ರಾಜ್ಯಪಾಲರ ಭೇಟಿಗೆ ಸಚಿವರ ನಿಯೋಗ ಹೋಗಿತ್ತು. ಪರಮೇಶ್ವರ್, ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ, ಸತೀಶ್ ಜಾರಕಿಹೊಳಿ ಇವರಿಷ್ಟು ಜನರ ಸಮುದಾಯ ಹೋಗಿತ್ತು ರಾಜ್ಯಪಾಲರ ಭೇಟಿಗೆ. ಒಳ ಮೀಸಲಾತಿಗೆ ಅಂಕಿತ ಹಾಕಿ ಅಂತ ರಾಜ್ಯಪಾಲರಿಗೆ ಮನವಿ ಮಾಡಿ ಬಂದ್ರು. ಸಚಿವರ ಜೊತೆ ಕಾವೇರಿ ನಿವಾಸದಲ್ಲಿ ಮೂರು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಸಿದ್ದರಾಮಯ್ಯ ಅವರು. ಅದರಲ್ಲಿ ಮೊದಲನೇದೇ ಕಾನೂನಿಗೆ ಅಂಕಿತ ಹಾಕಿ ಅಂತ ರಾಜ್ಯಪಾಲರಿಗೆ ನಿಯೋಗ ತೆಗೆದುಕೊಂಡು ಹೋಗಿ ಮನವಿ ಮಾಡೋದು. ಒಳ ಮೀಸಲಾತಿ ಸಂಬಂಧ ಕೋರ್ಟ್ ಕೇಸ್ ಏನಿದೆಯೋ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು. ಹಂತ ಹಂತವಾಗಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸೋದು. ರಾಜ್ಯಪಾಲರನ್ನ ಭೇಟಿಯಾಗಿರೋ ನಾಯಕರನ್ನ ನೀವು ನೋಡ್ತಾ ಇದ್ದೀರಾ. ಬಲ ಸಮುದಾಯದಿಂದ ಪರಮೇಶ್ವರ್, ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಹೋಗಿದ್ದಾರೆ. ಎಡ ಸಮುದಾಯದಿಂದ ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ ಹೋಗಿದ್ದಾರೆ. ಎಸ್ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ. ಇಷ್ಟು ನಾಯಕರ ತಂಡ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿದೆ. ಭೇಟಿಯಾಗಿ ಒಳ ಮೀಸಲಾತಿಗೆ ಅಂಕಿತ ಹಾಕಿ ಗ್ರೀನ್ ಸಿಗ್ನಲ್ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಬಂದಿದ್ದಾರೆ. ಇವತ್ತು ನಡೆದ ಸಭೆಯಲ್ಲಿ ತೆಗೆದುಕೊಂಡ
ಮೊದಲ ನಿರ್ಧಾರ ಇದು. ರಾಜ್ಯಪಾಲರ ಹತ್ರ ಹೋಗೋದು, ಮನವಿ ಮಾಡೋದು, ಬರೋದು ಅಂತ. ಹಾಗೆ ಇಡೀ ನಿಯೋಗ ಹೋಗಿದೆ. ನಿಯೋಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಬಲ ಸಮುದಾಯದಿಂದ ಪರಮೇಶ್ವರ್, ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಹೋಗಿದ್ದಾರೆ. ಎಡ ಸಮುದಾಯದಿಂದ ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ, ಎಸ್ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ. ಗೊಂದಲ ಏನಿದೆಯಲ್ಲ ಅದನ್ನ ಬಗೆಹರಿಸ್ಕೊಡಿ. ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಮನವಿ ಮಾಡಿ ಇಡೀ ನಿಯೋಗ ಬಂದಿದೆ. SC/ST ಸಚಿವರನ್ನು ಕರೆದು ಹೇಗೆ ಮಾಡೋದು ಅಂತ ಕೂಡ ಅವರ ಸಲಹೆ ಮೇರೆಗೆ ಅಲ್ಲಿ ಒಂದು ಉಪಾಯವನ್ನು ನೀವು ನಮ್ಮ ರಿಕ್ರೂಟ್ಮೆಂಟ್ ಬಗ್ಗೆ ಎಲ್ಲ ಚರ್ಚೆ ಆದಮೇಲೆ ಅದನ್ನು ಫಸ್ಟು ಇದು ಗವರ್ನರ್ ಹತ್ರ ಹೋಗಿ ಅದು ಹಿಂದೆ ಏನು ಸರ್ಕಾರ ಕೊಟ್ಟರೆ ಅದನ್ನು ಪಾಸ್ ಮಾಡಲಿಕ್ಕೆ ಮನವಿ ಮಾಡಿಕೊಂಡು ಅದಾದಮೇಲೆ ಮಿಕ್ಕಿದ ರೋಸ್ಟರು ಹೇಗೆ ಮಾಡೋದು, ಏನು ಬಿಂದುಗಳನ್ನು ಹೇಗೆ ಕೂಡಿಸೋದು ಅದು ಆಮೇಲೆ ನೋಡ್ಬೋದು ಅಂತ ಇದು ಮಾಡಿ. ಸೊ ಒಟ್ಟಾರೆ ನಮ್ಮ ಯುವಕರಿಗೆ ರಿಕ್ರೂಟ್ಮೆಂಟ್ನಲ್ಲಿ ಅನ್ಯಾಯ ಆಗಬಾರ್ದು, ಆದಷ್ಟು ಬೇಗ ನಾವು ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಒಂದು ಮೀಟಿಂಗ್ ಮಾಡಿದ್ದಾರೆ. ರಾಜ್ಯಪಾಲ ಸ್ಪಂದಿಸಿದ್ದಾರೆ. ಅದೇ ಅವರು ಕೆಲವು ಪ್ರಶ್ನೆಗಳಿತ್ತು ಅನ್ಸುತ್ತೆ, ಬಹುಶಃ ಅದೇನು ಲೀಗಲ್ ಅವರಿಗೆ ಕೇಳಿಬಿಟ್ಟು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಅವ್ರದ್ದಂಥ ಒಂದು ಕೆಲವು ಆ್ಯಸ್ ಅ ಗವರ್ನರ್ ಹೀ ಈಸ್ ಎಂಟೈಟಲ್ಡ್ ಅಲ್ಲ, ಏನಾದರೂ ಕ್ವೆರೀಸ್ ಇರ್ಬೋದು ಅಥವಾ ಏನಾದರೂ ಸಲಹೆಗಳಿರ್ಬೋದು ಅವ್ರು ಕೊಡ್ಬೋದು. ಈಗ ನಮ್ಮ ಕ್ಯಾಬಿನೆಟಿಗೆ ಅವ್ರು ಕೇಳ್ಬೋದಲ್ಲ, ಹಿ ಹ್ಯಾಸ್ ಟು ವರ್ಕ್ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್. ಬಟ್ ಈವನ್ ಇಫ್ ಹಿ ಹ್ಯಾಸ್ ಅಡ್ವೈಸ್, ಅವ್ರ ಹತ್ರ ಸಲಹೆ ಏನಾದರೂ ಇದ್ದರೆ ಅದನ್ನು ಕೂಡ ಅವ್ರು ಹೇಳ್ಬೋದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.